ಹ್ಮ್. ಎಲ್ಲರಿಗೂ ನಮಸ್ಕಾರ. ಆ, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಪ್ರಿಯಾಂಬಲ್ ಅಂದ್ರೆ ಏನು, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರಪ್ಪ ಇದು, ಸರಿನಾ? ಯಾರು ಮಿಸ್ ಮಾಡಿಬಿಡಿ ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ಮೊದಲನೇದು ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಏನು ಅಂತ ಹೇಳೋಕ್ಕಿಂತ ಮುಂಚೆ ಸೊ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಈಗ ಒಬ್ಬೊಬ್ಬರು ಒಂದೊಂದಷ್ಟು ಕೋಟ್ಗಳನ್ನ ಮಾಡಿದ್ದಾರೆ. ಸೊ ಏನೇನೋ ನೋಡೋಣ ಬನ್ನಿ. ಸೊ ಈ ಒಂದು ಪ್ರಿಯಾಂಬಲ್ ಅನ್ನೋದು ಫಸ್ಟು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ಲಿ ಕಾಣುತ್ತೆ. ಸೊ ಈ ಒಂದು ಅಮೆರಿಕನ್ ಕಾನ್ಸ್ಟಿಟ್ಯೂಷನಿಂದ ಈ ಒಂದು ಪ್ರಿಯಾಂಬಲ್ ಅನ್ನೋದನ್ನ ಬಾರೋ ಮಾಡಲಾಗಿದೆ ಬೇರೆ ಬೇರೆ ಕಂಟ್ರೀಸ್ಗಳು. ಸೊ ನೆಕ್ಸ್ಟ್ ಪ್ರಿಯಾಂಬಲ್ ಅನ್ನೋದು ಒಂದು ಇಂಟ್ರೊಡಕ್ಷನ್ ಥರ, ಒಂದು ಕಾನ್ಸ್ಟಿಟ್ಯೂಷನ್ ಈಗ ಒಂದು ಬುಕ್ಗೆ ಏನು ಇಂಟ್ರೊಡಕ್ಷನ್ ಇರುತ್ತೋ ಸೊ ಅದೇ ರೀತಿ ಪ್ರಿಯಾಂಬಲ್ ಕೂಡ ವರ್ಕ್ ಆಗುತ್ತೆ. ಅಂದರೆ ಈಗ ನೀವು ಇಂಟ್ರೊಡಕ್ಷನ್ ಅಂತಂದಾಗ ಇಡೀ ಕಂಪ್ಲೀಟ್ ಏನಿದೆ ಆ ಬುಕ್ದು, ಆ ಒಂದು ಬುಕ್ಕು ಒಂದು ಪ್ರಿಯಾಂಬಲ್ ಅಂದರೆ ಒಂದು ಇಂಟ್ರೊಡಕ್ಷನ್ ಪೇಜಲ್ಲಿ ಇರುತ್ತೆ ಅಲ್ವಾ? ಸೊ ಅದೇ ಪ್ರಿಯಾಂಬಲ್ಲು. ನೆಕ್ಸ್ಟು ಎನ್.ಎ. ಪಾಲ್ಕಿವಾಲಾ ಅನ್ನೋರು ಈ ಪ್ರಿಯಾಂಬಲ್ನ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಈ ಒಂದು ಪ್ರಿಯಾಂಬಲ್ ಅನ್ನೋದು ಈ ಒಂದು ಯಾರೋ ಪಂಡಿತ್ ಜವಾಹರ್ಲಾಲ್ ನೆಹರು ತಂದಂತಹ ಒಂದು ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಏನು ಹೇಳ್ತಾರೆ. ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಅಂತಂದ್ರು ಅದ್ರ ಮುಖಾಂತರನೇ ಈ ಒಂದು ಪ್ರಿಯಾಂಬಲ್ನ ಮಾಡಿದ್ದಾರೆ. ಸೊ ಅವರ ಒಂದು ಡ್ರಾಫ್ಟ್ ಕಾಪಿ ಏನು ಇತ್ತು ಅದ್ರ ಮುಖಾಂತರನೇ ಈ ಒಂದು ಪ್ರಿಯಾಂಬಲ್ನ ತೊಗೊಬಂದಿದ್ದಾರೆ, ಸರಿನಾ? ನೆಕ್ಸ್ಟ್ ಇನ್ನೇನಿದೆ ಇಂಪಾರ್ಟೆಂಟ್ ಟಾಪಿಕ್ಕು, ಸೊ ಲೈನ್ ಅಂತಂದರೆ 42ನೇ ತಿದ್ದುಪಡಿಯಿಂದ ಒಂದು 3 ವರ್ಡ್ಸ್ಗಳನ್ನ ರೀಸೆಂಟಾಗಿ ಆ್ಯಡ್ ಮಾಡ್ತಾರೆ. ಸೊ ಯಾವುದಾದ್ರು ಅಂದರೆ ಸೋಷಲಿಸ್ಟ್, ಸಮಾಜವಾದಿ, ಸೆಕ್ಯುಲರ್, ನೆಕ್ಸ್ಟು ಇಂಟಿಗ್ರಿಟಿ. ಇದು 1976ರಲ್ಲಿ ತಂದಂತಹ 42ನೇ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದಂತಹ ಹೊಸ 3 ವರ್ಡ್ಗಳು, ಆಯಿತಾ? ಸೊ ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡೋಣ ಬನ್ನಿ ಈಗ. ಸೊ ಮೊದಲನೇದು ಸಾವರ್ನಿಟಿ. ವಾಟ್ ಯು ಮೀನ್ ಬೈ ಸಾವರ್ನಿಟಿ? ಸಾವರಿನ್ ಅಂತಂದರೆ ಏನು ಅಂತಂದರೆ ಇಂಡಿಯಾ ಒಂದು ಇಂಡಿಪೆಂಡೆಂಟ್ ಸ್ಟೇಟು, ಸರಿನಾ? ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಮತ್ತು ಯಾರ ಸಬಾರ್ಡಿನೇಟ್ ಕೂಡ ಅಲ್ಲ, ಆಯಿತಾ? ಮತ್ತು ನಮ್ಮಲ್ಲೇ ಇದ್ದಂತಹ ಒಂದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ಗಳು ಏನೋ ಒಂದು ಪ್ರಾಬ್ಲಮ್ ಆಯಿತು, ಇಂಟರ್ನಲ್ ಪ್ರಾಬ್ಲಮ್ಸ್ ಆಯಿತು ಅಂದರೂ ಕೂಡ ನಾವು ಹೈಯರ್ ಅಥಾರಿಟಿ ಅಥವಾ ಹೈಯರ್ ಪವರ್ ಹತ್ರ ಹೋಗಿ ನಾವು ನ್ಯಾಯವನ್ನು ಕೇಳೋದಿಲ್ಲ, ಆದಷ್ಟು ನಾವೇ ಮ್ಯಾನೇಜ್ ಮಾಡ್ಕೋತೀವಿ, ಆಯಿತಾ? ನೆಕ್ಸ್ಟು ಡಿಸ್ಪೈಟ್ ಬೀಯಿಂಗ್ ಅ ಮೆಂಬರ್ ಆಫ್ ಅ ಕಾಮನ್ವೆಲ್ತ್ ನೇಷನ್ ಆ್ಯಂಡ್ ಅ ಯುನೈಟೆಡ್ ನೇಷನ್, ಇಂಡಿಯಾ ಸಾವರ್ನಿಟಿ ರಿಮೈನ್ ಅನ್ಅಫೆಕ್ಟೆಡ್. ಏನಿದು ಸರ್ ಕಾಮನ್ವೆಲ್ತ್ ಆಫ್ ನೇಷನ್ ಅಂದರೆ? ಸೊ ಕಾಮನ್ವೆಲ್ತ್ ಆಫ್ ಅ ನೇಷನ್ ಅಂತಂದರೆ ಅದೊಂಥರ ಗುಂಪು, ನಾರ್ಮಲ್ ಗುಂಪು ಅಂತ ಒಂದು ಗುಂಪಿದೆ, ಆಯಿತಾ? ಒಟ್ಟು ಒಂದು 53 ಏನೋ ಒಂದಷ್ಟು ಕಂಟ್ರೀಸ್ಗಳಿದ್ದಾವೆ ಆ ಒಂದು ಗುಂಪಲ್ಲಿ, ಸರಿನಾ? ಸೊ ಆ ಗುಂಪು ಅಂಡರ್ಲಿ ಈ ನಮ್ಮ ಇಂಡಿಯಾ ಕೂಡ ಒಂದು ಮೆಂಬರ್ ಆಗಿದೆ. ಸೊ ಅದರಲ್ಲಿ ಮೆಂಬರ್ ಆಗಿದೆ ಅಂತ ಹೇಳಿದ ಮಟ್ಟಿಗೆ ಇಂಡಿಯಾ ಯಾರ ಸಬಾರ್ಡಿನೇಟ್ ಕೂಡ ಅಲ್ಲ, ಜಸ್ಟ್ ಅದೊಂದು ಗುಂಪಿದೆ, ಆ ಗುಂಪಿಗೆ ಮೆಂಬರು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಆ್ಯಸ್ ಎ ಸಾವರಿನ್ ಸ್ಟೇಟ್ ಇಂಡಿಯಾ ಕ್ಯಾನ್ ಅಕ್ವೈರ್ ಆರ್ ಸೀಡೆಡ್ ಟೆರಿಟರಿ ಆಸ್ ನೀಡೆಡ್. ನೋಡಿ, ಸಾವರಿನ್ ಸ್ಟೇಟ್ ಆಗಿದ್ರು ಕೂಡ ಇಂಡಿಯಾ ಟೆರಿಟರಿಗಳನ್ನ ಅಕ್ವೈರ್ ಮಾಡ್ಬೋದು, ಪಕ್ಕದ ದೇಶದ ಟೆರಿಟರಿನ ಕೂಡ ಅಕ್ವೈರ್ ಮಾಡ್ಬೋದಂತೆ. ಇಷ್ಟು ಸಾವರ್ನಿಟಿ. ಸೊ ಸಾವರ್ನಿಟಿ ಅಂದರೆ ನಾವು ಒನ್ ಲೈನ್ ಹೇಳಿದ್ರೆ ಇಟ್ಸ್ ಲೈಕ್ ಇಂಡಿಪೆಂಡೆಂಟ್ ನೇಷನ್, ಇಂಡಿಪೆಂಡೆಂಟ್ ಸ್ಟೇಟ್ ಅಂತ ಹೇಳಿ. ಅಂದರೆ ನಾವು ಹೊಸ ರೂಲ್ಸ್ಗಳು, ಹೊಸ ಲಾಗಳನ್ನ ಮತ್ತು ನಾವೇ ಗವರ್ನೆನ್ಸ್ ಕೂಡ ನಾವೇ ಮಾಡ್ಕೋತೀವಿ, ಆಡಳಿತ ನಾವೇ ಮಾಡ್ಕೋತೀವಿ, ಬೇರೆ ಯಾರ ಒಂದು ಅಂಡರ್ಲಿ ಕೂಡ ಇಲ್ಲ ನಾವು ಅನ್ನೋದೇ ಸಾವರಿನ್ ಅಂತ, ಆಯಿತಾ? ನೆಕ್ಸ್ಟು ಸೋಷಲಿಸ್ಟ್ ಅಂತಂದರೆ ಏನು? ಸೊ ಮೊದಲನೇದು ಹೇಳೋದಾದರೆ ಇದು 42ನೇ ತಿದ್ದುಪಡಿಯಿಂದ ಆ್ಯಡ್ ಮಾಡಿದಂತಹ ವರ್ಡ್ ಇದು ಸೋಷಲಿಸ್ಟ್ ಅನ್ನೋ ಒಂದು ವರ್ಡು. ಸೊ ಈ ಸೋಷಲಿಸ್ಟ್ ಅನ್ನೋ ಒಂದು ಎಲಿಮೆಂಟ್ ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ DPSPಲಿ ಕಾಣ್ತೀವಿ ಅಲ್ವಾ, ಸೋಷಲಿಸ್ಟ್ ಅನ್ನೋದು. ಯಾಕಂದರೆ ನಮ್ಮ DPSPಲಿ ಏನೋ ಒಂದು ವರ್ಡ್ ಇದೆ, ವೆಲ್ಫೇರ್ ಸ್ಟೇಟ್ ಅಂತ, ಆಯಿತಾ? ಈ ಒಂದು ಸಮಾಜವಾದಿ ಅನ್ನೋದು ಸಮಾಜಕ್ಕೆ ಒಂದು ಏನೋ ಒಂದು ಕೊಡಬೇಕು ಅನ್ನೋದು ರೀತಿ ಇದೆ, ಆಯಿತಾ? ಸೋಷಲಿಸ್ಟ್ ಅಂತ ಅನ್ನೋದು. ಸರ್ ಹಾಗಾದರೆ ಸೋಷಲಿಸ್ಟ್ ಅಂದರೆ ಆ್ಯಕ್ಚುಲಾಗಿ ಏನು ಸರ್ ಅಂತಂದರೆ ಸೋಷಲ್ ಮತ್ತು ಎಕನಾಮಿಕ್ ಇನ್ಇಕ್ವಾಲಿಟೀಸ್ನ ಕಡಿಮೆ ಮಾಡೋದು, ಅಂದರೆ ಎಲ್ಲರೂ ಈಕ್ವಲ್ ಆಗಿ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳೋದೇ ಒಂದು ಸೋಷಲಿಸ್ಟು. ಸಮಾಜವಾದಿ ಅಂತಂದರೆ ಎಲ್ಲರೂ ಈಕ್ವಲ್ಲು. ಸೊ ಇದನ್ನೆಲ್ಲ ನಾವು ಎಲ್ಲಿ ನೋಡ್ತೀವಿ ಅಂದರೆ ರೈಟ್ ಟು ಈಕ್ವಾಲಿಟಿ ಓಕೆ ಇದೆ, ಬಟ್ ನಾವು DPSPಲಿ ವೆಲ್ಫೇರ್ ನೋಡಿ, ಫಂಡಮೆಂಟಲ್ ರೈಟ್ಸ್ ಅನ್ನೋದು ಇಂಡಿವಿಜುವಲ್ ರೈಟ್ಸು, ಬಟ್ ಒಂದು ಸೊಸೈಟಿಗೆ ಹೇಳೋದಾದರೆ ನಾವು DPSPನ ಹೇಳೋದು, ಆಯಿತಾ? ನೀವು DPSP ಕ್ಲಾಸ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಸರಿನಾ? ಸೊ ಈ DPSP ಅನ್ನೋದು ವೆಲ್ಫೇರ್ ಸ್ಟೇಟ್ ಹಾಗೆ ಹೇಳ್ತೀವಿ ಅಲ್ವಾ? ಸೊ ಅದಕ್ಕೆ ಸೋಷಲಿಸ್ಟ್ ಅನ್ನೋ ಒಂದು ಎಲಿಮೆಂಟ್ ಏನಿದೆ ಅದು ನಾವು DPSPಲಿ ಕಾಣ್ಬೋದಂತೆ, ಆಯಿತಾ? ಸೊ ಸೋಷಲಿಸ್ಟ್ ಅಂದರೆ ಏನಂತ ಹೇಳ್ತೀರಾ? ರೆಡ್ಯೂಸಿಂಗ್ ಅ ಸೋಷಿಯೋ ಎಕನಾಮಿಕ್ ಇನ್ಇಕ್ವಾಲಿಟೀಸ್, ಅಂದರೆ ಎಲ್ಲರೂ ಸಮಾನರು ಅಂತ ಹೇಳೋದೇ ಸೋಷಲಿಸ್ಟ್ ಅನ್ನೋ ಒಂದು ಅರ್ಥ, ಆಯಿತಾ? ನೆಕ್ಸ್ಟು ಇಂಡಿಯಾಸ್ ಸೋಷಲಿಸಮ್ ಈಸ್ ಎ ಡೆಮೊಕ್ರೆಟಿಕ್ ಸೋಷಲಿಸಮ್ ಅಂತೆ, ಬಟ್ ನಾಟ್ ಅ ಕಮ್ಯುನಿಸ್ಟ್ ಸೋಷಲಿಸಮ್ ಅಂತ. ಏನಿದು ಡೆಮೊಕ್ರೆಟಿಕ್ ಸೋಷಲಿಸಮು? ಸೊ ಬನ್ನಿ ನೋಡೋಣ. ಸೊ ಡೆಮೊಕ್ರೆಟಿಕ್ ಸೋಷಲಿಸಮ್ ಅಂತಂದರೆ ದ ಗವರ್ನಮೆಂಟ್ ಹೆಲ್ಪ್ಸ್
helps make sure everyone has what they need, like health, healthcare, and education, but people still have the freedom to own businesses and make their own choices. ನೋಡಿ, ಡೆಮೊಕ್ರೆಟಿಕ್ ಅಂತಂದಾಗ ಜನಗಳಿಗೆ ಎಲ್ಲ ಥರದ ಪವರ್ ಇರ್ತದೆ, ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಏನ್ ಹೇಳ್ತಾರಲ್ಲ, ಸೊ ಅದೇ ರೀತಿನೇ. ಸೊ ಕಂಪ್ಲೀಟಾಗಿ ಪೀಪಲ್ಗೆ ಅಂದರೆ ಅವ್ರವ್ರಿಗೆ ಇಂಡಿಪೆಂಡೆಂಟಾಗಿ ಫ್ರೀಡಮ್ ಇರುತ್ತೆ, ಅವ್ರು ಏನಾದ್ರು ಮಾಡ್ಬೋದು, ಏನು ಹೊಸ್ದಾಗಿ ಅವರೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅವ್ರಂಗೆ ಅವರೇ ಚಾಯ್ಸ್ಗಳನ್ನ ಮಾಡ್ಬೋದು, ಆಯಿತಾ. ಅದಕ್ಕೆಲ್ಲ ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ. ಬಟ್ ಈ ಕಮ್ಯುನಿಸ್ಟ್ ಸೋಷಾಲಿಸಮ್ ಅಂತಂದ್ರೆ ಏನು ಅಂತಂದರೆ, ಕಂಪ್ಲೀಟಾಗಿ ಗೌರ್ನಮೆಂಟ್ ನೋಡ್ಕೊಳ್ಳುತ್ತೆ, ಜನಗಳಿಗೆ ಏನು ಬೇಕು ಏನು ಬೇಡ ಅನ್ನೋದೆಲ್ಲ ಗೌರ್ನಮೆಂಟೇ ನೋಡ್ಕೊಳ್ಳುತ್ತೆ, ಆಯಿತಾ. ಅದೇ ಕಮ್ಯುನಿಸ್ಟ್ ಸೋಷಲಿಸಮ್, ಆಯಿತಾ. ಸೊ ಈ ಡೆಮೊಕ್ರೆಟಿಕ್ ಸೋಷಲಿಸಮ್ ಸಪೋರ್ಟ್ ಅ ಮಿಕ್ಸ್ಡ್ ಎಕಾನಮಿ ವೇರ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ ಕೋ ಎಕ್ಸಿಸ್ಟ್, ಅಲ್ವಾ. ಸೊ ಡೆಮೊಕ್ರೆಟಿಕ್ ಅಂದಾಗ ಅಲ್ಲಿ ಬರೀ ಪಬ್ಲಿಕ್ ಅಂತಲ್ಲ, ಸೊ ಪ್ರೈವೇಟ್ ಕೂಡ ಇರುತ್ತೆ. ಇದರ ಮೇನ್ ಗೋಲ್ ಏನು ಅಂತಂದರೆ, ಪಾವರ್ಟಿನ ಎಲಿಮಿನೇಟ್ ಮಾಡಬೇಕು, ಇಗ್ನೋರೆನ್ಸು ಎಲಿಮಿನೇಟ್ ಮಾಡಬೇಕು, ಡಿಸೀಸಸ್ಸು, ಇನ್ಇಕ್ವಾಲಿಟಿ ಆಫ್ ಆಪರ್ಚುನಿಟಿ ಇಷ್ಟನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋದು, ಆಯಿತಾ. ಈ ಒಂದು ಇಂಡಿಯನ್ ಸೋಷಲಿಸಮ್ ಬಂದು ಬ್ಲೆಂಡ್ಸ್ ಆಫ್ ಮಾರ್ಕ್ಸಿಸಮ್ ಆ್ಯಂಡ್ ಗಾಂಧಿಸಮ್ ಫೇವರಿಂಗ್ ಗಾಂಧಿಯನ್ ಪ್ರಿನ್ಸಿಪಲ್. ಸೊ ನಿಮಗೆ ಗೊತ್ತಿರಬೇಕು, ಮಾರ್ಕ್ಸಿಸಮ್ ಅಂತ ಗೊತ್ತಿಲ್ಲ ಅನ್ಕೋತೀನಿ, ಸೊ ಗಾಂಧಿಸಮ್ ಅಂತ ಗೊತ್ತಿರಬೇಕು ನಿಮಗೆ, ಗಾಂಧಿಯನ್ ಪ್ರಿನ್ಸಿಪಲ್ ಅಂತ. ಸೊ ಈಗ ಗಾಂಧಿಸಮ್ ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್ ಎಲ್ಲ ಏನಿರುತ್ತೆ ಅದಕ್ಕೆ ನಾವು ಗಾಂಧಿಸಮ್ ಅಂತೀವಿ, ಆಯಿತಾ. ಸೊ ಅದೇ ರೀತಿ ಮಾರ್ಕ್ಸಿಸಮ್ ಅಂದರೆ ಮಾರ್ಕ್ಸ್ ಅನ್ನೋನ್ನ ಒಂದು ಪ್ರಿನ್ಸಿಪಲ್ಗೆ ನಾವು ಮಾರ್ಕ್ಸಿಸಮ್ ಅಂತ ಕರಿತೀವಿ. ಸೊ ಇಂಡಿಯನ್ ಸೋಷಲಿಸಮ್ ಅನ್ನೋದು ಇಬ್ಬರ ಒಂದು ಬ್ಲೆಂಡ್ ಅಥವಾ ಎರಡೂ ಮಿಕ್ಸ್ ಮಾಡಿ, ಅಂದರೆ ಮಾರ್ಕ್ಸಿಸಮ್ ಮತ್ತು ಗಾಂಧಿಸಮ್ ಎರಡೂ ಮಿಕ್ಸ್ ಮಾಡಿ ಬಂದಂತಹ ಒಂದು ಎಲಿಮೆಂಟು ಸೋಷಲಿಸ್ಟ್ ಆಗಿದೆ, ಅಂದರೆ ಸೋಷಲಿಸಮ್. ಸೊ ಈ ಒಂದು ಎಕನಾಮಿಕ್ ಪಾಲಿಸಿ ಏನು ತೊಗೊಬಂದರು 1991ರಲ್ಲಿ, ಇದರಿಂದ ಸ್ವಲ್ಪ ಇಂಡಿಯನ್ ಸೋಷಲಿಸ್ಟ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಡೈಲ್ಯೂಟ್ ಆಗಿದೆ ಅಂತೆ, ಅದ್ರ ಬಗ್ಗೆ ಎಲ್ಲ ನಾನು ಸದ್ಯಕ್ಕೆ ಬೇಡ. ಸೊ ನಾವು ಎಕನಾಮಿಕ್ ಪಾಲಿಸಿ 1991 ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ, ಸರಿನಾ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಸೆಕ್ಯುಲರ್. ಎಲ್ಲರಿಗೂ ಗೊತ್ತಿರೋದೆ ಏನು, ಸೆಕ್ಯುಲರ್ ಕಂಟ್ರಿ ಅಂತಂದ್ರೆ ಏನಪ್ಪ ಅಂದರೆ, ಇಂಡಿಯಾ ಇಸ್ ನಾಟ್ ಅ ಕಂಟ್ರಿ ರೂಲ್ಡ್ ಬೈ ಅ ರಿಲಿಜನ್. ಗೊತ್ತಿರಲಿ, ಇಂಡಿಯಾ ಇಸ್ ನಾಟ್ ಅ ಕಂಟ್ರಿ ರೂಲ್ಡ್ ಬೈ ಅ ರಿಲಿಜನ್, ಅಂದರೆ ಯಾವ ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ಇಂಡಿಯಾ ಇಲ್ಲ, ಆಯಿತಾ. ಎಲ್ಲ ಧರ್ಮದವರು ಈಕ್ವಲ್ ಅನ್ನೋದೇ ಸೆಕ್ಯುಲರ್, ಆಯಿತಾ. ಸೊ ಈ ಒಂದು ಸೆಕ್ಯುಲರ್ ಕೂಡ 42ನೇ ತಿದ್ದುಪಡಿಯಿಂದ ಆ್ಯಡ್ ಮಾಡಲಾಗಿದೆ. ಸೊ ಅದು ಬಿಟ್ಟರೆ ಬಟ್ ದ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ರಿಫ್ಲೆಕ್ಟೆಡ್ ಎ ಸೆಕ್ಯುಲರ್ ಐಡಿಯಲ್ಸ್ ಥ್ರೂ ಆರ್ಟಿಕಲ್ 25 to 28 ವಿಚ್ ಗ್ಯಾರಂಟಿ ಫ್ರೀಡಮ್ ಆಫ್ ರಿಲಿಜನ್, ಹೌದಲ್ವಾ. ಸೊ ಹಾಗೆ ನಮ್ಮ ಸಂವಿಧಾನ ಈ ಸೆಕ್ಯುಲರ್ ಅನ್ನೋ ವರ್ಡ್ಗಿಂತ ಮುಂಚೆನೇ ಆರ್ಟಿಕಲ್ 25ರಿಂದ 28 ಫಂಡಮೆಂಟಲ್ ರೈಟ್ಸಲ್ಲಿ ನಿಮಗೆ ಫ್ರೀಡಮ್ ಆಫ್ ರಿಲಿಜನ್ ಕೊಟ್ಟಿದೆ, ಆಯಿತಾ. ಆದರೂ ಕೂಡ ಈ ಒಂದು ಸೆಕ್ಯುಲರ್ ಅನ್ನೋ ಒಂದು ವರ್ಡ್ನ ಆ್ಯಡ್ ಮಾಡಿದ್ದಾರೆ. ಈಗ ಸೆಕ್ಯುಲರ್ ಅಂದರೆ ಏನಂತಂತರ, ಸೆಕ್ಯುಲರ್ ಅಂತಂದರೆ ಎಲ್ಲ ರಿಲಿಜನು ಸಮಾನವಾಗಿದೆ, ಮತ್ತು ಇಂಡಿಯಾ ಒಂದು ಪರ್ಟಿಕ್ಯುಲರ್ ರೀಜನ್ನ ಸಪೋರ್ಟ್ ಮಾಡೋದಿಲ್ಲ, ಮತ್ತು ಇಂಡಿಯಾ ಇಸ್ ನಾಟ್ ಅ ಕಂಟ್ರಿ ರೂಲ್ಡ್ ಬೈ ಅ ರಿಲಿಜನ್, ಆಯಿತಾ. ಸೊ ಆಲ್ ರಿಲಿಜನ್ ಆರ್ ಈಕ್ವಲಿ ರೆಸ್ಪೆಕ್ಟೆಡ್, ಆಯಿತಾ. ಎಲ್ಲ ರಿಲಿಜನು ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡಬೇಕು, ಆಯಿತಾ. ನೆಕ್ಸ್ಟು, ಇಂಡಿಯನ್ ಸೆಕ್ಯುಲರಿಸಮ್ ಎಂಬಾಡೀಸ್ ಅ ಪಾಸಿಟಿವ್ ಕಾನ್ಸೆಪ್ಟ್ ಮೀನಿಂಗ್ ಆಲ್ ರಿಲಿಜನ್ ಆರ್ ಟ್ರೀಟೆಡ್ ಈಕ್ವಲಿ ವಿತ್ ದ ಸ್ಟೇಟ್ ಪ್ರೊವೈಡಿಂಗ್ ಅ ಈಕ್ವಲ್ ಸಪೋರ್ಟ್ ಟು ಆಲ್, ಆಯಿತಾ. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ, ಸೆಕ್ಯುಲರ್ ಅಂದರೆ ಗೊತ್ತಾಯಿತು ಅನ್ಕೋತೀನಿ, ಆಯಿತಾ. ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು, ಡೆಮೊಕ್ರಾಟಿಕ್. ಸೊ ದ ಪ್ರಿಯಂಬಲ್ ಡಿಕ್ಲೇರ್ಸ್ ಇಂಡಿಯಾ ಆ್ಯಸ್ ಎ ಡೆಮೊಕ್ರಾಟಿಕ್ ಪಾಲಿಟಿ ಮೀನಿಂಗ್ ಅ ಸುಪ್ರೀಂ ಪವರ್ ಲೈಸ್ ವಿತ್ ದ ಪೀಪಲ್, ಅಲ್ವಾ. ಡೆಮೊಕ್ರಾಟಿಕ್ ಅಂದರೆ ಜನರೇ, ಫೈನಲ್ ಆಗಿ ಯಾರಪ್ಪ ಸುಪ್ರೀಂ ಲೀಡರ್ ಯಾರು ಅಂತ ಕೇಳಿದ್ರೆ ಪ್ರೆಸಿಡೆಂಟು ಅಲ್ಲ ಗುರು, ಸುಪ್ರೀಂ ಲೀಡರ್ ಯಾರು ಅಂದರೆ ಪೀಪಲ್ಲು, ನಾವುಗಳೇ ಅಲ್ವಾ. ನಾವು ಏನಿದ್ದೀವಿ ಜನಗಳು, ನಾವೇ ಸುಪ್ರೀಂ ಪವರು. ಅಂದರೆ ದ ಗೌರ್ನಮೆಂಟ್ ಈಸ್ ಚೋಸನ್ ಫ್ರಮ್ ದ ಪೀಪಲ್, ಅಲ್ವಾ. ಗೌರ್ನಮೆಂಟ್ ಯಾರು ಚೂಸ್ ಮಾಡ್ತಾರೆ, ಸೊ ಅವ್ರಂಗೆ ಅವರೇ ಬರೋಲ್ಲ ಗುರು, ನಾವೇ ಚೂಸ್ ಮಾಡೋದು, ಅಲ್ವಾ. ಸೊ ನೆಕ್ಸ್ಟು, ಇಂಡಿಯಾ ಫಾಲೋಸ್ ಆ್ಯನ್ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ, ವೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಗವರ್ನ್ ಆನ್ ದ ಬಿಹಾಫ್ ಆಫ್ ದ ಪೀಪಲ್. ಸೊ ಇಂಡಿಯಾದ ಏನಿದೆ, ಇಂಡಿಯಾ ಫಾಲೋ ಇಂಡೈರೆಕ್ಟ್ ಡೆಮೋಕ್ರಸಿ. ವಾಟ್ ಯು ಮೀನ್ ಬೈ ಇಂಡೈರೆಕ್ಟ್ ಡೆಮೋಕ್ರಸಿ ಅಂದರೆ, ನಾವು ಡೈರೆಕ್ಟಾಗಿ ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಅವರು ಇಂಡೈರೆಕ್ಟಾಗಿ ನಮ್ಮನ್ನ ಆಳ್ತಾರೆ, ಅಲ್ವಾ. ಅದೇ ತಾನೇ ಅರ್ಥ. ಸಾರಿ ಅದಲ್ಲ ಅನ್ಕೋತೀನಿ, ಒಂದು ನಿಮಿಷ ರೀ. ಓಕೆ, ಸೊ ಇದು ಏನು ಹೇಳುತ್ತೆ ಅಂತಂದರೆ, ಇಂಡಿಯಾ ಫಾಲೋಸ್ ಆ್ಯನ್ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತಂದರೆ, ನಾವೇನು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಅವರು ಏನದು ಜನಗಳ ಒಂದು ಪರವಾಗಿ ಅವರು ಆಡಳಿತವನ್ನು ನಡೆಸ್ತಾರೆ, ಅಂದರೆ ಜನಗಳ ಆಡಳಿತ ಮಾಡಲ್ಲ, ಸೊ ಅವರೊಬ್ಬನ ಗೆಲ್ಲಿಸ್ತಾರೆ, ಅವರು ಆಡಳಿತ ಮಾಡ್ತಾನೆ ಅನ್ನೋದೇ ಈ ಒಂದು ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ. ನೆಕ್ಸ್ಟು, ದ ಇಂಡಿಯನ್ ಸಿಸ್ಟಮ್ ಇಸ್ ಎ ಪಾರ್ಲಿಮೆಂಟರಿ ಡೆಮೋಕ್ರಸಿ, ಆಯಿತಾ. ನೆಕ್ಸ್ಟ್, ಪಾರ್ಲಿಮೆಂಟರಿ ಡೆಮೋಕ್ರಸಿ ವೇರ್ ಎಕ್ಸಿಕ್ಯೂಟಿವ್ ಈಸ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್. ಏನಿದು ಎಕ್ಸಿಕ್ಯೂಟಿವ್ ಈಸ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್ ಅಂದರೆ,
ಸರ್ ಗೊತ್ತಾಗಲಿಲ್ಲ ಸರ್ ಈ ಸ್ಟೇಟ್ಮೆಂಟು. ಸೊ ಅದಕ್ಕೆ ಕೊಟ್ಟಿದ್ದೆ ನೋಡಿ. ಇನ್ ಇಂಡಿಯಾ ದ ಗವರ್ನಮೆಂಟ್ ಅಂದರೆ ಎಕ್ಸಿಕ್ಯೂಟಿವ್ ಮಸ್ಟ್ ಆನ್ಸರ್ ಟು ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಟು ದ ಲೆಜಿಸ್ಲೇಚರ್. ದಿಸ್ ಮೀನ್ಸ್ ದ ಗವರ್ನಮೆಂಟ್ ಹ್ಯಾಸ್ ಟು ಎಕ್ಸ್ಪ್ಲೈನ್ ಇಟ್ಸ್ ಆಕ್ಷನ್ಸ್ ಆ್ಯಂಡ್ ಡಿಸಿಷನ್ ಟು ದ ಪೀಪಲ್ ಹೂ ವೇರ್ ಎಲೆಕ್ಟೆಡ್ ಬೈ ದ ಸಿಟಿಸನ್. ಇಫ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆರ್ ನಾಟ್ ಹ್ಯಾಪಿ ವಿತ್ ದ ಗವರ್ನಮೆಂಟ್ ಪರ್ಫಾರ್ಮೆನ್ಸ್ ದೇ ಕ್ಯಾನ್ ರಿಮೂವ್ ಇಟ್ ಫ್ರಮ್ ದ ಪವರ್. ನೋಡಿ ಎಷ್ಟು ಚೆನ್ನಾಗಿದೆ ವರ್ಡ್ ಇದು ಅಲ್ವಾ. ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಏನೇ ಮಾಡಿದ್ರು ಕೂಡ ಅದು ಲೆಜಿಸ್ಲೇಟಿವ್ಗೆ ಅಂದರೆ ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತೀವಲ್ಲ MP ಗಳು MLAಗಳು, ಸೊ ಅವ್ರಿಗೆ ಉತ್ತರವನ್ನು ಕೊಡಬೇಕು. ಅಂದರೆ ಅವರು ಗೌರ್ಮೆಂಟ್ ನಮ್ಗೆ ಉತ್ತರ ಕೊಡಲ್ಲ, ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತೀವಲ್ಲ, ಸೊ ಅವ್ರಿಗೆ ಉತ್ತರ ಕೊಡುತ್ತೆ. ದೇಶದಲ್ಲಿ ಏನೇನು ಮಾಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನೇನು ಮಾಡ್ತಿದ್ದೀರಾ ಅಂತ ಕ್ವಶನ್ ಮಾಡಿದ್ರೆ ಗೌರ್ಮೆಂಟ್ ಉತ್ತರ ಕೊಡಬೇಕು ಅನ್ನೋದೇ ಈ ಒಂದು ಅರ್ಥ, ಆಯಿತಾ. ಫೀಚರ್ಸ್ ಆಫ್ ಇಂಡಿಯನ್ ಡೆಮೋಕ್ರಸಿ ಇನ್ಕ್ಲೂಡ್ಸ್ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಲ್ವಾ. ನೆಕ್ಸ್ಟ್ ಪೀರಿಯೋಡಿಕ್ ಎಲೆಕ್ಷನ್ ಆಗುತ್ತೆ. ರೂಲ್ ಆಫ್ ಲಾ ಆರ್ಟಿಕಲ್ 12 ಅನ್ಕೋತೀನಿ. ರೂಲ್ ಆಫ್ ಲಾ ಹೌದು, ರೂಲ್ ಆಫ್ ಲಾ ಅಲ್ಲಲ್ಲ, ಆರ್ಟಿಕಲ್ 12 ಬಂದು ಡೆಫಿನೇಷನ್ ಆಫ್ ಅ ಸ್ಟೇಟ್ ಇದೆ. ಆರ್ಟಿಕಲ್ ಯಾವುದೋ ರೂಲ್ ಆಫ್ ಲಾ ಫಂಡಮೆಂಟಲ್ ರೈಟ್ಸಲ್ಲೇ ಬರುತ್ತೆ ಅನ್ಕೋತೀನಿ. ನೆಕ್ಸ್ಟು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇದೆ. ನೆಕ್ಸ್ಟ್ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸರ್ಟನ್ ಗ್ರೌಂಡ್ಸ್. ಸೊ ನೆಕ್ಸ್ಟು ಅದಾದಮೇಲೆ ದ ಟರ್ಮ್ ಡೆಮೋಕ್ರೆಟಿಕ್ ಇನ್ ಅ ಪ್ರಿಯಂಬಲ್ ಕವರ್ಸ್ ಪೊಲಿಟಿಕಲಿ, socially and economically democracy emphasizing ಲಿಬರ್ಟಿ, ಇಕ್ವಾಲಿಟಿ, ಫ್ರಟರ್ನಿಟಿ. ಅಂತಂದರೆ ಡೆಮೋಕ್ರಾಟಿಕ್ ಇನ್ ಪ್ರಿಯಂಬಲ್ ಅಂತಂದರೆ ಏನು ಅಂದರೆ, ಪ್ರಿಯಂಬಲಲ್ಲಿ ಡೆಮೋಕ್ರೆಟಿಕ್ ಅಂತಂದರೆ ಏನು ಅಂತ ಕೇಳಿದ್ರೆ, ಜನರು ಪೊಲಿಟಿಕಲಿ, ಸೋಷಲಿ, ಎಕನಾಮಿಕಲಿ ಎಲ್ಲ ಥರದಲ್ಲೂ ಈಕ್ವಲ್ ಇದ್ದಾರೆ. ಇದರಿಂದ ಈಕ್ವಾಲಿಟಿ ಬರುತ್ತೆ, ಅಂದರೆ ಇನ್ಕ್ರೀಸ್ ಅಂದರೆ ಎಂಫಸೈಸಿಂಗ್ ಆಗುತ್ತೆ. ಲಿಬರ್ಟಿ, ಫ್ರಟರ್ನಿಟಿ ಎಲ್ಲ ಮೇಲೆ ಬರುತ್ತೆ ಅನ್ನೋದೇ ಒಂದು ಅರ್ಥ ಇಲ್ಲಿದೆ ನೋಡಿ. ಅದು ಕೂಡ ಅರ್ಥ ಕೊಟ್ಟಿದ್ದೀನಿ ಇಲ್ಲಿ, ನೀವು ಒಂದ್ಸತಿ ಓದ್ಕೊಳ್ಳಿ. The term democratic in the preamble of the Indian Constitution means that the India aims to achieve the democracy in political, social and economic areas. This includes ensuring that everyone has a right to participate in the politics, promoting social equality and justice, and striving for fair distribution of wealth and resources. These principles are based on the value of freedom, equal rights and unity. ಅಂದರೆ ಪೊಲಿಟಿಕಲಿ, ಸೋಷಲಿ, ಎಕನಾಮಿಕಲಿ ಎಲ್ಲ ಥರದ್ದು ಈಕ್ವಾಲಿಟಿ ತರೋದೇ ಡೆಮೋಕ್ರೆಟಿಕ್ ಅಂತ ಹೇಳ್ತಾ ಇರೋದು ಅಷ್ಟೇ. ಸಿಂಪಲ್ ಆಗಿದೆ ಗುರು, ಇನ್ನೇನು ಇಲ್ಲ. ಜಾಸ್ತಿ ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂತಂದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದಿ. ಜಾಸ್ತಿ ಸುಮ್ಮನೆ ಕೆದಕ್ಬೇಡಿ ಆಯಿತಾ. ಎಲ್ಲ ಟಾಪಿಕ್ಸ್ನು ಜಾಸ್ತಿ ಹೋಗಬೇಡಿ, ಯಾಕಂದರೆ ನೀವು ಲಾಯರ್ ಆಗ್ತಾಯಿಲ್ಲ, ನೀವು IAS IPS ಆಗ್ತಾಯಿದ್ದೀರ, ಅದೊಂದು ಜ್ಞಾಪಕ ಇರಲಿ. ಸುಮ್ಮನೆ ಕೂತ್ಕೊಂಡು ಎಲ್ಲಿ ಈ ಒಂದು ಡೆಮೋಕ್ರೆಟಿಕ್ ಅಂದರೆ ಏನು ಅಂತ ಕೂತ್ಕೊಂಡು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ಡೆಮೋಕ್ರೆಟಿಕ್ ಅಂದರೆ ಎಲ್ಲ ಈಕ್ವಲ್ಲು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಾರಲ್ಲ, ಸೊ ಆ ರೀತಿ ತಿಳ್ಕೊಳ್ಳಿ ಅಷ್ಟೇ ಆಯಿತಾ. ಅಂದರೆ ಗವರ್ನಮೆಂಟ್ ಯಾರು ಚೂಸ್ ಮಾಡ್ತಾರಪ್ಪ, ಪೀಪಲ್ ತಾನೇ, ಅದೇ ಡೆಮೋಕ್ರೆಟಿಕ್, ಇನ್ನೇನಿಲ್ಲ ಅಷ್ಟೇ. ಸುಮ್ಮನೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಲಕ್ಷ್ಮೀಕಾಂತಲ್ಲಿ ಕವರ್ ಆಗಿದೆ, ಸರಿನಾ. ನಿಮ್ಮ ಒಂದು ಮೇನ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಮತ್ತು ಪ್ರಿಲಿಮ್ಸಲ್ಲೂ ಹೆಲ್ಪ್ ಆಗುತ್ತೆ ಆಯಿತಾ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಹೈಲೈಟ್ ಮಾಡಿದ್ದಾರೆ, ಏನು ಅಂತಂದರೆ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಟರ್ನಿಟಿ ಫಾರ್ಮ್ ಅ ಟ್ರಿನಿಟಿ ಅಂತಿದೆ. ಏನಿದು ಟ್ರಿನಿಟಿ ಅಂತಂದರೆ 3 ಪಿಲ್ಲರ್ ಅಂತ. ಅಂದರೆ ಇವೆಲ್ಲ ಒಂದಕ್ಕೊಂದು ಇಂಟರ್ ಡಿಪೆಂಡ್ ಆಯಿತಾ. ಈ ಲಿಬರ್ಟಿ, ಈಕ್ವಾಲಿಟಿ, ಫ್ರಟರ್ನಿಟಿ ಅನ್ನೋದು ಒಂದಕ್ಕೊಂದು ಡಿಪೆಂಡೆಂಟ್ ಆಗಿದೆ, ಇಂಟರ್ ಡಿಪೆಂಡೆಂಟ್ ಆಗಿದೆ ಅಂತ ಹೇಳುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಇಲ್ಲಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಇಲ್ಲಿದೆ ನೋಡಿ. ವಿತೌಟ್ ಈಕ್ವಾಲಿಟಿ ಲಿಬರ್ಟಿ ಲೀಡ್ಸ್ ಟು ಡಾಮಿನೆನ್ಸ್ ಆಫ್ ಅ ಫ್ಯೂ. ವಿತೌಟ್ ಲಿಬರ್ಟಿ ಈಕ್ವಾಲಿಟಿ ಸ್ಟ್ರೈವ್ಸ್ ಅ ಇಂಡಿವಿಜುವಲ್ ಗ್ರೋತ್. ಸರ್ ಏನು ಸರ್ ಇದು ಅರ್ಥ ಹಂಗೆ ಹೇಳಿ ಸರ್, ಬನ್ನಿ ನೋಡೋಣ ಮುಂದೆ. ಈಗ ಎಕ್ಸಾಂಪಲ್ ನೋಡಿ. ಫಸ್ಟ್ ಮೊದಲನೇ ಸ್ಟೇಟ್ಮೆಂಟು, ವಿತೌಟ್ ಈಕ್ವಾಲಿಟಿ ಲಿಬರ್ಟಿ ಲೀಡ್ಸ್ ಟು ಫ್ಯೂ ಬೀಯಿಂಗ್ಸ್ ಇನ್ ಅ ಚಾರ್ಜ್. ಏನಿದು ನೋಡೋಣ ಬನ್ನಿ. ವಿತೌಟ್ ಈಕ್ವಾಲಿಟಿ ಇಲ್ಲದೆ ಇದ್ದರೆ ಲಿಬರ್ಟಿ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲೇನಿದೆ, ಅಕಸ್ಮಾತ್ ಈಕ್ವಾಲಿಟಿ ಇರಲಿಲ್ಲ ಅಂತಂದರೆ ಲಿಬರ್ಟಿ ಡಾಮಿನೆನ್ಸ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದೀನಿ ಇಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಎಕ್ಸಾಂಪಲ್ ನೋಡೋಣ ಬನ್ನಿ. ಎಕ್ಸಾಂಪಲ್, ಇಮ್ಯಾಜಿನ್ ಅ ಕಂಟ್ರಿ ವೇರ್ ಎವ್ರಿ ಒನ್ ಇಸ್ ಫ್ರೀ ಟು ಸ್ಟಾರ್ಟ್ ಅ ಬಿಸ್ನೆಸ್ ಆಯಿತಾ. ಬಟ್ ಓನ್ಲಿ ಅ ಫ್ಯೂ ಪೀಪಲ್ ಹ್ಯಾವ್ ದ ರಿಸೋರ್ಸಸ್ ಆ್ಯಂಡ್ ಅಪರ್ಚುನಿಟಿ ಟು ಸಕ್ಸೀಡ್. ನೋಡಿ, ಒಂದು ದೇಶದಲ್ಲಿ ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಫ್ರೀ ಟು ಸ್ಟಾರ್ಟ್ ಅ ಬಿಸ್ನೆಸ್ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಕೆಲವು ಪೀಪಲ್ಗೆ ಮಾತ್ರ ರಿಸೋರ್ಸಸ್ ಮಾತ್ರ ಇರುತ್ತೆ ಮತ್ತು ಆಪರ್ಚುನಿಟೀಸ್ಗಳಿರುತ್ತೆ. ಅದೇ ಈಕ್ವಾಲಿಟಿ ಇಲ್ಲ ಅಂತಂದರೆ ಏನು, ಕೆಲವೊಬ್ರಿಗೆ ಮಾತ್ರ ಇರ್ತದೆ, ಕೆಲವೊಬ್ರಿಗೆ ಇರಲ್ಲ. ದೋಸ್ ಆರ್ ಕಾಲ್ಡ್ ಇನ್ಇಕ್ವಾಲಿಟಿ ಅಲ್ವಾ. ಸೊ ವಿತೌಟ್ ಈಕ್ವಾಲಿಟಿ ಅಂದರೆ ಇನ್ಇಕ್ವಾಲಿಟಿ ಅಂತ ತಾನೇ ಅರ್ಥ. ಸೊ ಒಂದು ಕಂಟ್ರೀಲಿ ಎಲ್ಲರಿಗೂ ಫ್ರೀಯಾಗಿ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಒಂದು ಇದಿರುತ್ತೆ ಆಯಿತಾ. ಸೊ ಆದರೆ ಅವ್ರಿಗೆ ಎಲ್ಲ ಜನರ ಹತ್ರನೂ ರಿಸೋರ್ಸ್ಗಳಿರಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ದಿಸ್ ವಾಸ್ ಅ ಕೇಸ್. ಸೊ ಇದು ಯಾವಾಗಾಗಿತ್ತು ಅಂತಂದರೆ, ದಿಸ್ ವಾಸ್ ಅ ಕೇಸ್ ಡ್ಯೂರಿಂಗ್ ಅ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ 19th century ಯುರೋಪ್.
ವೇರ್ ಫ್ಯಾಕ್ಟ್ರಿ ಓನರ್ಸ್ ಬಿಕಮ್ ರಿಚ್ ಬಟ್ ಮೋಸ್ಟ್ ಆಫ್ ದ ವರ್ಕರ್ಸ್ ಲಿವ್ಡ್ ಇನ್ ಅ ಪೂರ್ ಕಂಡೀಷನ್. ನೋಡಿ, ಇದು ಎಕ್ಸಾಂಪಲ್ ಹೇಳಿದಾರೆ ಈಕ್ವಾಲಿಟಿ ಯಾವಾಗ ಇರಲಿಲ್ಲ ಅಂತಂದರೆ 19th ಸೆಂಚುರಿಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ನೋಡಿ, ಸರಿನಾ, ಯುರೋಪಲ್ಲಿ. ಸೊ ಆಗ ಫ್ಯಾಕ್ಟ್ರಿ ಓನರ್ಗಳೆಲ್ಲ ರಿಚ್ ಆದ್ರಂತೆ, ಆದರೆ ಪೂರ್ ಪೀಪಲು ಅಂದರೆ ಪಾವರ್ಟಿಲೇ ಮುಳುಗಿ ಸತ್ತೋದ್ರು ಅಲ್ವಾ. ಸೊ ಅದೇ ಈಕ್ವಾಲಿಟಿ ಇಲ್ಲ ಅಂದರೆ ಈ ಥರ ಆಗುತ್ತೆ. ಈಕ್ವಾಲಿಟಿ ಇಲ್ಲ ಅಂತಂದರೆ ದುಡ್ಡಿರೋನು ಬೆಳಿತಾನೆ ಹೋಗ್ತಾನೆ, ದುಡ್ಡು ಇಲ್ದಿರೋನು ಇಲ್ಲೇ ಕೂತ್ಕೋತಾನೆ, ಅವ್ನ ಮೇಲೆ ಬರೋದಿಲ್ಲ. ಸೊ ಆ ಥರ ಹೇಳೋದೇ ಇದೆ. ಯಾವುದೋ ವಿತೌಟ್ ಈಕ್ವಾಲಿಟಿ ಲಿಬರ್ಟಿ ಏನಾಗುತ್ತೆ, ಅದು ಡಾಮಿನೆನ್ಸ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ವಿತೌಟ್ ಲಿಬರ್ಟಿ, ಅಕಸ್ಮಾತ್ ಲಿಬರ್ಟಿನೇ ಇಲ್ಲ ಅಂತಂದರೆ ಈಕ್ವಾಲಿಟಿ ಸ್ಟಾಪ್ಸ್ ಪೀಪಲ್ ಫ್ರಮ್ ಗ್ರೋಯಿಂಗ್. ಸರ್ ಏನು ಸರ್ ಇದು, ನೋಡೋಣ ಬನ್ನಿ. ಇನ್ ಸಮ್ ಕಂಟ್ರೀಸ್ ದ ಗವರ್ನಮೆಂಟ್ ಟ್ರೈಸ್ ಟು ಮೇಕ್ ಎವ್ರಿ ಒನ್ ಈಕ್ವಲ್ ಬೈ ಕಂಟ್ರೋಲಿಂಗ್ ಎವ್ರಿಥಿಂಗ್. ನೋಡಿ, ಅಕಸ್ಮಾತ್ ನೀವೇನು ಮಾಡ್ತೀರಾ, ಈಗ ನಾನು ಮೇಲ್ಗಡೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಸರ್ ಈಕ್ವಾಲಿಟಿ ಇರಲಿಲ್ಲ ಸರ್ ಅಂತ ಹೇಳಿದೆ ನಾನು ಈಗಲ್ವಾ. ನೀವೇನು ಮಾಡ್ತೀರಾ, ಹಾಗಾದರೆ ಎಲ್ಲ ಜನರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋಣ, ಯಾರ ಒಬ್ಬನ್ನು ಬೆಳೆಯೋದಕ್ಕೆ ಬಿಡೋಲ್ಲ, ಎಲ್ಲರೂ ಈಕ್ವಲ್ ಆಗಿ ಬೆಳೆಸೋಣ ಅಂತ ನೀವು ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ. ನೋಡಿ, ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ಇನ್ ಸೋವಿಯತ್ ಯೂನಿಯನ್ ಅಂಡರ್ ಸ್ಟಾಲಿನ್ ದ ಗವರ್ನಮೆಂಟ್ ಮೇಡ್ ಶೋರ್ ಎವ್ರಿ ಒನ್ ಹ್ಯಾಡ್ ದ ಸೇಮ್ ಅಮೌಂಟ್ ಆಫ್ ಮನಿ, ಬಟ್ ದೇ ಆಲ್ಸೋ ಸ್ಟಾಪ್ ಪೀಪಲ್ ಫ್ರಮ್ ಬೀಂಗ್ ಫ್ರೀ ಟು ಮೇಕ್ ದರ್ ಓನ್ ಚಾಯ್ಸಸ್. ನೋಡಿ, ಎಕ್ಸಾಂಪಲ್ ಹೇಳಿದ್ರೆ ಸೋವಿಯತ್ ಯೂನಿಯನಲ್ಲಿ ಆ ಥರ ಒಂದು ಘಟನೆ ಆಗಿತ್ತು. ಅಂದರೆ ಗೌರ್ಮೆಂಟ್ ಏನು ಮಾಡ್ತು, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತು, ಆಯಿತಾ. ಎಲ್ಲರಿಗೂ ಈಕ್ವಲ್ ಆಗಿ ಹಣವನ್ನು ಹಂಚ್ತಾ ಇತ್ತು, ವೆಲ್ತ್ನ ಹಂಚ್ತಾ ಇತ್ತು. ಆದರೆ ಅವರೆಲ್ಲ ಹೊಸ್ದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ, ಹೊಸ ಒಂದು ಇನೋವೇಟಿವ್ ಐಡಿಯಾಸ್ ಇಟ್ಕೊಂಡು ಏನಾದರೂ ಮಾಡೋಕ್ಕೆ ಹೋದಾಗ ಅವ್ರನ್ನೆಲ್ಲ ಸ್ಟಾಪ್ ಮಾಡ್ತಾ ಇತ್ತಂತೆ. ಈ ಥರ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಲ್ಲ, ಆಯಿತಾ. ಸೊ ನೋಡಿ, ಇಲ್ಲೇ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ ದಿಸ್ ಪೀಪಲ್ ಕುಡಂಟ್ ಥಿಂಕ್ ಫ್ರೀಲಿ, ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್ ಆರ್ ವರ್ಕ್ ಟುವರ್ಡ್ಸ್ their ಡ್ರೀಮ್ಸ್. ದ ಲ್ಯಾಕ್ ಆಫ್ ಲಿಬರ್ಟಿ ಮೇಡ್ ಇಟ್ ಹಾರ್ಡ್ ಫಾರ್ ಇಂಡಿವಿಜುವಲ್ ಟು ಗ್ರೋ ಆರ್ ಇಂಪ್ರೂವ್ ದೇರ್ ಲೈಫ್ಸ್. ನೋಡಿ, ಅದಕ್ಕೆ ಹೇಳಿದ್ದು ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅನ್ನೋದೇನು ಎಲ್ಲ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿದೆ. ಯಾವ್ದಾದ್ರು ಒಂದು ಕಮ್ಮಿ ಆದರೂ ಎಲ್ಲ ಬಿದ್ದೋಗುತ್ತೆ, ಆಯಿತಾ. ಎಲ್ಲನೂ ಈಕ್ವಲ್ ಆಗಿ ನೋಡ್ಕೋಬೇಕು. ನೋಡಿ, ಈಗ ಗೊತ್ತಾಯ್ತಲ್ವಾ, ವಿತೌಟ್ ಈಕ್ವಾಲಿಟಿ ಆದರೆ ಏನಾಗುತ್ತೆ, ಲಿಬರ್ಟಿ ಏನಾಗುತ್ತೆ, ಡಾಮಿನೆನ್ಸ್ ಆಗುತ್ತೆ. ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜ್ಞಾಪಿಸ್ಕೊಳ್ಳಿ, ಮಿಲ್ ಓನರ್ಸ್ಗಳು ಜ್ಞಾಪಿಸ್ಕೊಳ್ಳಿ. ಫ್ಯಾಕ್ಟ್ರಿ ಓನರ್ಸ್ಗಳೆಲ್ಲ ರಿಚ್ ಆದರೂ ಮಿಕ್ಕಿದ ಜನ ಎಲ್ಲ ಹಾಗೆ ಪಾವರ್ಟಿಲ್ಲೇ ಮುಳುಗೋದ್ರು, ಆಯಿತಾ. ಅಕಸ್ಮಾತ್ ಲಿಬರ್ಟಿ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ, ಅಂದರೆ ಲಿಬರ್ಟಿ ಅಲ್ಲ, ಇನ್ಕ್ರೀಸ್ ಅಲ್ಲ, ಅಕಸ್ಮಾತ್ ಲಿಬರ್ಟಿನೇ ಇಲ್ಲ, ಕಂಪ್ಲೀಟ್ ಎಲ್ಲರಿಗೂ ಈಕ್ವಾಲಿಟಿಗೆ ನೋಡ್ಕೊಂಡ್ರೆ ಏನಾಗುತ್ತೆ, ಈ ರೀತಿ ಆಗುತ್ತೆ. ಏನಾಗುತ್ತೆ, ಎಲ್ಲರನ್ನ ಈಕ್ವಲಾಗಿ ನೋಡಿಕೊಂಡ್ರೆ ಇನೋವೇಟಿವ್ ಐಡಿಯಾಸ್ ಬರಲ್ಲ, ಆಯಿತಾ. ಅವ್ರನ್ನೆಲ್ಲ ಒಂಥರ ಅಂಡರ್ ಕಂಟ್ರೋಲ್ ಇಟ್ಟಂಗೆ ಆಗುತ್ತೆ ಅನ್ನೋದೇ ಈ ಒಂದು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟು, ದ ಸುಪ್ರೀಂ ಕೋರ್ಟ್ 1997 ರೀಎನ್ಫೋರ್ಸ್ ದ ವಿಷನ್ ಆಫ್ ಈಗಲಾಟರಿಯನ್ ಸೊಸೈಟಿ ಎನ್ಶೋರಿಂಗ್ ಸೋಷಿಯಲ್ ಎಕನಾಮಿಕ್. ಬೇಡ ಗುರು ನಮಗೆ. ಸೊ ಬನ್ನಿ ನೆಕ್ಸ್ಟ್, ರಿಪಬ್ಲಿಕ್ ಅಂದ್ರೇನು. ಸೊ ರಿಪಬ್ಲಿಕ್ ಅಂತ ಹೇಳೋದಾದ್ರೆ ಮೊದಲನೇ ಒಂದೇ ಒಂದು ಲೈನಲ್ಲಿ ಹೇಳೋದಾದ್ರೆ, ಇಂಡಿಯಾ ಹ್ಯಾಸ್ ಆ್ಯನ್ ಎಲೆಕ್ಟೆಡ್ ಹೆಡ್ ಆಫ್ ಅ ಸ್ಟೇಟ್. ರಿಪಬ್ಲಿಕ್ ಅನ್ನೋದು ಇಂಡಿಯಾ ಹ್ಯಾಸ್ ಆ್ಯನ್ ಎಲೆಕ್ಟೆಡ್, ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ವ, ಅಂದರೆ ಪ್ರೆಸಿಡೆಂಟ್ ಅವರು ಇದ್ದಾರೆ, ಅವ್ರನ್ನ ನಾವು ಏನಂತೀವಿ, ಹೆಡ್, ಅಂದರೆ ಇಂಡಿಯಾದ ಹೆಡ್ ಅಂತ ಹೇಳ್ತೀವಿ, ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕೂಡ ಹೇಳ್ತೀವಿ. ಸೊ ರಿಪಬ್ಲಿಕ್ ಮೀನ್ಸ್ ಹೆಡ್ ಆಫ್ ಅ ಸ್ಟೇಟ್ ಈಸ್ ಎಲೆಕ್ಟೆಡ್, ನಾಟ್ ಹೆರಿಡಿಟರಿ. ಗೊತ್ತಿರಲಿ ರಿಪಬ್ಲಿಕ್ ಅಂದ್ರೇನು ಅಂದರೆ, ಈಗ ನಾವು ಇಂಗ್ಲೆಂಡ್ ಅಂತ ನಿಮ್ಮ ಬ್ರಿಟನ್ UK ಎಲ್ಲ ನೋಡಿ ಅಲ್ವಾ, ಒಬ್ಬರಾದ್ಮೇಲೆ ಅವ್ನ ಮಗ ಆದಮೇಲೆ ಅವನ ಮಗ. ಸೊ ಅದು ಹೆರಿಡಿಟ್ರಿ ಬರ್ತಾ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ರಿಪಬ್ಲಿಕ್ ಆಗಿರೋದ್ರಿಂದ ನಾವು ಎಲೆಕ್ಟ್ ಮಾಡ್ತೀವಿ, ಹೆಡ್ ಆಫ್ ಅ ಸ್ಟೇಟ್ನ ನಾವು ಎಲೆಕ್ಟ್ ಮಾಡಿ ಕೂರಿಸ್ತೀವಿ ಒಬ್ಬನ್ನ. ಸೊ ಅವ್ರನ್ನ ನಾವು ಪ್ರೆಸಿಡೆಂಟ್ ಅಂತ ಕರಿತೀವಿ, ಸರಿನಾ. ಸೊ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ, ಸರಿನಾ, ಇಂಡೈರೆಕ್ಟ್ಲಿ ಫಾರ್ ಅ ಫಿಕ್ಸ್ಡ್ ಟರ್ಮ್ ಆಫ್ 5 years. ನೋಡಿ, ಅದು ಕೂಡ 5 ವರ್ಷ ಗಂಟ ಮಾತ್ರ ಕೂರಿಸೋದು. 5 ವರ್ಷ ಆದಮೇಲೆ ಅವ್ರನ್ನೂ ಕೂಡ ಚೇಂಜ್ ಮಾಡ್ತೀವಿ ಅಲ್ವಾ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಪೊಲಿಟಿಕಲ್ ಸಾವರ್ನಿಟಿ ಲೈಸ್ ವಿತ್ ದ ಪೀಪಲ್ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾಟ್ ಆ್ಯನ್ ಇಂಡಿವಿಜುವಲ್ ಲೈಕ್ ಅ ಕಿಂಗ್. ಪೊಲಿಟಿಕಲ್ ಸಾವರ್ನಿಟಿ ಅನ್ನೋದು ನಮ್ಮ ಜನಗಳ ಕೈಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ, ಸರಿನಾ. ರಿಪಬ್ಲಿಕ್ ಅಂದರೆ ಇಷ್ಟೇ. ರಿಪಬ್ಲಿಕ್ ಅಂದರೆ ಏನಿಲ್ಲ, ಇಂಡಿಯಾ ಹ್ಯಾಸ್ ಆನ್ ಎಲೆಕ್ಟೆಡ್ ಹೆಡ್ ಆಫ್ ಅ ಸ್ಟೇಟ್ ಅಂತ ತಿಳ್ಕೊಳ್ಳಿ, ಅಂದರೆ ನಾಟ್ ಹೆರಿಡಿಟ್ರಿ, ಆಯಿತಾ. ಸೊ ಇಂಗ್ಲೆಂಡ್ ಅನ್ನೋದೇ ಬರ್ತಾ ಐತೆ. ಸೊ UK ಅಂದರೆ ಅರ್ಥ ಆಗುತ್ತಲ್ವ, UK, ಆಯಿತಾ. ಸೊ ಈ UK ಅಲ್ಲೇನಿದ್ದಾರೆ, ಸೊ ಆ ರೀತಿ ಅಲ್ಲ, ಅಂದರೆ ಹೆರಿಡಿಟ್ರಿ ಫಾರ್ಮ್ ಅಲ್ಲ ಅಂತ ಅಷ್ಟೆ. ಸೊ ನೆಕ್ಸ್ಟು, ಜಸ್ಟಿಸ್ ಅಂದ್ರೇನು. ಸೊ ಜಸ್ಟಿಸ್ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಜಸ್ಟಿಸು. ಅದರಲ್ಲೂ ಕೂಡ ನಿಮ್ಮ ಸೋಷಿಯಲ್ ಜಸ್ಟಿಸ್ ಅಂತಿದೆ, ಎಕನಾಮಿಕ್ ಜಸ್ಟಿಸ್ ಅಂತಿದೆ, ಪೊಲಿಟಿಕಲ್ ಜಸ್ಟಿಸ್ ಅಂತಿದೆ. ಸೋಷಿಯಲ್ ಜಸ್ಟಿಸ್ ಅಂದ್ರೇನು, ಅವ್ರನ್ನ ಮೇಲು ಕೇಳು ಅಂತ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡ್ಬೋದು, ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋದೇ ಇದಿರೋದು, ಸರಿನಾ. ಸೊ ಅದಕ್ಕೆ ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಎಕನಾಮಿಕ್ ಜಸ್ಟಿಸ್ ಅಂದ್ರೇನು ಅಂದರೆ, ಅವನು ಏನದು ಶ್ರೀಮಂತ ಬಡವ ಅಂತ ಯಾವುದೇ ಕಾರಣಕ್ಕೂ
ಡಿಸ್ಕ್ರಿಮಿನೇಟ್ ಮಾಡ್ಬೋದು ಅನ್ನೋದೇ ಎಕನಾಮಿಕ್ ಜಸ್ಟಿಸು. ನೆಕ್ಸ್ಟ್ ಪೊಲಿಟಿಕಲ್ ಜಸ್ಟಿಸ್ ಅಂದ್ರೇನು ಅಂದರೆ ಈಕ್ವಲ್ ಆಕ್ಸೆಸ್ ಟು ಪಬ್ಲಿಕ್ ಆಫೀಸಸ್, ಈಕ್ವಲ್ ಪಾರ್ಟಿಸಿಪೇಷನ್ ಇನ್ ದ ಗವರ್ನೆನ್ಸ್, ಇದಕ್ಕೆ ನಾವು ಪೊಲಿಟಿಕಲ್ ಜಸ್ಟಿಸ್ ಅಂತ ಕರಿತೀವಿ. ನೆಕ್ಸ್ಟು ಟುಗೆದರ್ ಸೋಷಿಯಲ್ ಎಕನಾಮಿಕ್ ಜಸ್ಟಿಸ್ ಫಾರ್ಮ್ ಆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. The concept of a justice in the preamble is inspired by the Russian Revolution 1917. ಅದೇ ಹೇಳಿದ್ನಲ್ಲಿ ಅದು ಸ್ಟಾಲಿನ್ ಅವರ ಒಂದು ಸೋವಿಯತ್ ಯೂನಿಯನ್ ಅಂಡರ್ ಸ್ಟಾಲಿನ್, ಸೊ ಅದರದ್ದೇ ಹೇಳ್ತಾ ಇರೋದು. ಸೊ ನೀವು ಮಾಡರ್ನ್ ಹಿಸ್ಟ್ರಿ ನೋಡಿದರೆ 1917 ಏನಾಗಿತ್ತು ಅಂತ ಗೊತ್ತಾಗುತ್ತೆ ರಷ್ಯಾದಲ್ಲಿ, ಆಯಿತಾ. ಸೊ ಅವಾಗ ಬಂದಂಥ ಒಂದು ವರ್ಡು ಜಸ್ಟಿಸ್, ಆಯಿತಾ. ಸೊ ನೆಕ್ಸ್ಟ್ ಲಿಬರ್ಟಿ ಬಗ್ಗೆ ಹೋಗೋಣ. ಸೊ ಏನಿಲ್ಲ, ಚಿಕ್ಕ ಟಾಪಿಕ್ಕು ಅಲ್ಲಂತ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ತಿಳ್ಕೊಂಡ್ರೆ ಸಾಕು. ಲಿಬರ್ಟಿ ಅಂದರೆ ಏನು? ಸೊ ಲಿಬರ್ಟಿ ಮೀನ್ಸ್ ಫ್ರೀಡಮ್ ಫ್ರಮ್ ರಿಸ್ಟ್ರೈನ್ಸ್ ಆ್ಯಂಡ್ ಪ್ರೊವೈಡಿಂಗ್ ಆಪರ್ಚುನಿಟಿ ಫಾರ್ ಇಂಡಿವಿಜುವಲ್ ಡೆವಲಪ್ಮೆಂಟ್. ಅಂದರೆ ಒಂದು ಫಂಡಮೆಂಟಲ್ ಫ್ರೀಡಮ್ನ ಕೊಡಬೇಕು, ಆಯಿತಾ. ಫಂಡಮೆಂಟಲ್ ಆಫ್ ಥಾಟ್ಸ್, ಫ್ರೀಡಮ್ ಆಫ್ ಥಾಟ್ಸ್ ಅಂತ ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ರೈಟ್ ಟು ಈಕ್ವಾಲಿಟಿ, ಸೊ ಅದನ್ನು ಸ್ವಲ್ಪ ನೆನೆಸ್ಕೊಳ್ಳಿ. ರೈಟ್ ಟು ಈಕ್ವಾಲಿಟಿನಾ? ಅಲ್ಲಲ್ಲ, ಅದಕ್ಕೆ ಬರಲ್ಲ. ಸೊ ಲಿಬರ್ಟಿ ಅಂದರೆ ಏನಿಲ್ಲ, ಸಾರಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕೆ ಹೋಗ್ಬಿಡಿ ಕಣ್ರಪ್ಪ. ಸೊ ನಾನೇನೋ ಒಂದು ಫ್ಲೋಲ್ಲಿ ಹೇಳ್ಬಿಟ್ಟೆ, ಆಯಿತಾ. ಸೊ ನಿಮ್ಮ ಲಿಬರ್ಟಿ ಅಂತಂದ್ರೆ ಏನು? ಫಂಡಮೆಂಟಲ್ ಫ್ರೀಡಮ್ಸು ಏನಪ್ಪ ಅಂತಂದರೆ ಫ್ರೀಡಮ್ ಆಫ್ ಥಾಟ್ಸು, ಎಕ್ಸ್ಪ್ರೆಷನ್ಸು, ನೆಕ್ಸ್ಟು ಏನದು ವರ್ಷಿಪ್ಪು, ಸೊ ಏನೇನೋ ಬರುತ್ತೆ, ಸೊ ಬಿಡಿ, ಇಲ್ಲಿದೆ ಅಲ್ವಾ, ಓಕೆ. ಲಿಬರ್ಟಿ ಮೀನ್ಸ್ ಫ್ರೀಡಮ್ ಫ್ರಮ್ ರಿಸ್ಟ್ರೈನ್ಸ್ ಆ್ಯಂಡ್ ಪ್ರೊವೈಡಿಂಗ್ ಆಪರ್ಚುನಿಟಿ ಫಾರ್ ಇಂಡಿವಿಜುವಲ್ ಡೆವಲಪ್ಮೆಂಟ್. ಸೊ ಇಂಡಿವಿಜುವಲ್ ಡೆವಲಪ್ಮೆಂಟ್ಗೆ ಏನೇನು ಬೇಕು ಅದನ್ನು ಪ್ರೊವೈಡ್ ಮಾಡೋದೇ ಒಂದು ಲಿಬರ್ಟಿ ಅಂತ ಅರ್ಥ, ಆಯಿತಾ. ಸೊ ದ ಪ್ರಿಯಂಬಲ್ ಗ್ಯಾರಂಟೀಸ್ ದ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್ ಥ್ರೂ ದ ಫಂಡಮೆಂಟಲ್ ರೈಟ್ಸ್ ವಿಚ್ ಇಸ್ ಎನ್ಫೋರ್ಸ್ಡ್ ಬೈ ಲಾ. Next, liberty is not absolute. It must be exercised within the limit of a set of the Constitution. Within the limits set by the Constitution. The ideals of the liberty, equality, fraternity was inspired by ಫ್ರೆಂಚ್ ರೆವಲ್ಯೂಷನ್. ನೋಡಿ, ಈ ನಿಮ್ಮ ಜಸ್ಟಿಸ್ ಅನ್ನೋದು ರಷ್ಯನ್ ರೆವಲ್ಯೂಷನಲ್ಲಿಂದ ಇನ್ಸ್ಪೈರ್ ಆಗಿದೆ. ಈ ನಿಮ್ಮ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅನ್ನೋದು ಫ್ರೆಂಚ್ ರೆವಲ್ಯೂಷನಿಂದ ಇನ್ಸ್ಪೈರ್ ಆಗಿದೆ ಅಂತ, ಆಯಿತಾ. ಸೊ ಲಿಬರ್ಟಿ ಅಂದರೆ ಏನಿಲ್ಲ, ಅಷ್ಟೇ, ಏನಿಲ್ಲ, ಜಾಸ್ತಿ ಥರ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಲಿಬರ್ಟಿ ಅಂದರೆ ಏನು ಜಸ್ಟ್ ತಿಳ್ಕೊಳ್ಳಿ ಸಾಕು, ಆಯಿತಾ. ಇನ್ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಈಕ್ವಾಲಿಟಿ, ಸಮಾನತೆ. ಸೊ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತೆಲ್ಲ ಇದೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಜಾಸ್ತಿ ಏನಿಲ್ಲ ಇದ್ರ ಬಗ್ಗೆ, ಆಯಿತಾ. ನೆಕ್ಸ್ಟು ಫ್ರಾಟರ್ನಿಟಿ. ಸೊ ಫ್ರಾಟರ್ನಿಟಿ ಅಂದರೆ ಏನು ಅಂದರೆ ನಾವು ನೀವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ, ಬ್ರದರ್ಹುಡ್, ಆಯಿತಾ. ಸೊ ನಾವು ಬೇರೆ ಎಲ್ಲ, ನೀವು ಬೇರೆ ಎಲ್ಲ, ನಾವೆಲ್ಲ ಒಂದೇ, ಒಗ್ಗಟ್ಟಿನಲ್ಲಿದೆ ಬಲ ಅಂತೆಲ್ಲ ಹೇಳ್ತಾರಲ್ಲ. ಸೊ ದೋಸ್ ಆರ್ ಕಾಲ್ಡ್ ಬ್ರದರ್ಹುಡ್. ನಾವೆಲ್ಲ ಅಣ್ಣ ತಮ್ಮರಿದ್ದಂಗೆ, ಹಂಗೆ ಹಿಂಗೆ ಅಂತ ಹೇಳೋದು ಫ್ರಾಟರ್ನಿಟಿ, ಆಯಿತಾ. ಸೊ ಇದರಿಂದ ಯೂನಿಟಿ ಅಂದರೆ ಇಂಡಿಯನ್ಸ್ ಎಲ್ಲ ಯೂನಿಟಿ ಆಗಿದ್ದಾರೆ, ಒಗ್ಗಟ್ಟಿದ್ದಾರೆ ಅಂತ ಹೇಳೋದು ಫ್ರಾಟರ್ನಿಟಿ, ಅಷ್ಟೇ, ಇನ್ನೇನಿಲ್ಲ. ಸೊ ಅದ್ರ ಬಗ್ಗೆ ಎಕ್ಸ್ಟ್ರಾ ಒಂದಷ್ಟು ಕೊಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಇದೆ, ಸೊ ಇದನ್ನೆಲ್ಲ ನೀವೇ ನೋಡ್ಕೊಳ್ಳಿ, ಯಾಕಂತಂದರೆ ಸುಮ್ಮನೆ ಲೆಂತಿ ಆಗುತ್ತೆ. ಸೊ ಇವೆಲ್ಲ ಈಸಿ, ಅಲ್ಲೇನು ಏನದು ಹೇಳದೇ ಇದ್ರೂ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅರ್ಥ ಆಗುತ್ತೆ, ಏನಿಲ್ಲ. ಅಲ್ಲಾಡಿ ಕೃಷ್ಣಸ್ವಾಮಿ ನೋಡಪ್ಪ, ಸಿಗ್ನಿಫಿಕೆನ್ಸ್ ನೀವು ಪ್ರಿಯಾಂಬಲ್ದು ಕ್ವಶನ್ ಕೇಳೋದು UPSC ಮೈನ್ಸಲ್ಲಿ ಇದನ್ನೇ ಬರೀಬೇಕು. ಇದಕ್ಕೆ ಬೇರೆ ವರ್ಡ್ ಯಾವುದೇ ಕಾರಣಕ್ಕೂ ಬೇರೆ ಸಿಗ್ನಿಫಿಕೆನ್ಸ್ ಬರೋಕ್ಕೆ ಹೋಗಬೇಡಿ. ವಾಟ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್ ಅಂತಂದರೆ ನೀವು ಇದನ್ನು ಬರೆದ್ಬಿಟ್ಟಿಲ್ಲ, ಆಮೇಲೆ ಏನದು ಫ್ರಾಟರ್ನಿಟಿ, ಜಸ್ಟಿಸ್, ಈಕ್ವಾಲಿಟಿ, ಎಲ್ಲರಿಗೂ ಈಕ್ವಾಲಿಟಿ, ಹಂಗೆ ಹಿಂಗೆ ಅಂತೆಲ್ಲ ಬರೋಕ್ಕೆ ಹೋಗ್ಬಿಡಿ, ಇದನ್ನೇ ಬರೀಬೇಕು ನೀವು. ಅಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಯಾರವರು ಒಂದಷ್ಟು ಕೋಟ್ ಲೈನ್ಸ್ಗಳು ಹೇಳಿರ್ತಾರೆ ಅಲ್ವಾ. ಸೊ ಅವರ ಒಂದು ಥಿಂಕಿಂಗ್ ಏನಿರುತ್ತೆ ಅದನ್ನು ನೀವು ಸಿಗ್ನಿಫಿಕೆನ್ಸಲ್ಲಿ ಬರೀಬೇಕು, ಆಯಿತಾ. ಸೊ ನೆಕ್ಸ್ಟು ಪ್ರಿಯಂಬಲ್ ಆ್ಯಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪ್ರಿಯಂಬಲ್ಲು ಕಾನ್ಸ್ಟಿಟ್ಯೂಷನ್ ಪಾರ್ಟಾ ಇಲ್ವಾ ಅಂತ ಒಂದಷ್ಟು ಕೇಸ್ಗಳಿದೆ, ನೋಡೋಣ ಬನ್ನಿ ಈಗ. ಸೊ ಮೊದಲನೇದು ಬೇರುಬಾರಿ ಯೂನಿಯನ್ ಕೇಸು 1960 ಆದಂತಹ ಒಂದು ಡಿಬೇಟ್. ಇದು ಏನು ಅಂತಂದರೆ, ದ ಸುಪ್ರೀಂ ಕೋರ್ಟ್ acknowledged that the preamble reflects the general purpose of the constitution and can guide the interpretation of ambiguous terms in the constitution. However, it does not consider the preamble as a part of the constitution. ಸೊ ಸುಪ್ರೀಂ ಕೋರ್ಟು ಒಂದಷ್ಟು ಸ್ಟೇಟ್ಮೆಂಟ್ ಹೇಳ್ತು ಬೇರುಬಾರಿ ಯೂನಿಯನ್ಲಿ, ಏನಂತಂದರೆ ಈ ಪ್ರಿಯಾಂಬಲ್ ಅನ್ನೋದು ಕಾನ್ಸ್ಟಿಟ್ಯೂಷನ್ಗೆ ಒಂಥರ ಇಂಟ್ರೊಡಕ್ಷನ್ ಪೇಜ್ ಥರ, ಗೈಡೆನ್ಸ್ ಥರ, ಆಯಿತಾ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತು. ಆದರೆ ಅದು ಪ್ರಿಯಂಬಲ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅಲ್ಲ ಅಂತ ಹೇಳ್ತು, ಆಯಿತಾ. ಸೊ ನೆಕ್ಸ್ಟ್ ಬರುತ್ತೆ ಕೇಶವಾನಂದ ಭಾರತಿ ಕೇಸಲ್ಲಿ. ಸೊ ಆವಾಗ ಸುಪ್ರೀಂ ಕೋರ್ಟ್ ಓವರ್ ಟರ್ನ್ ಇಟ್ಸ್ ಅರ್ಲಿಯರ್ ರೂಲಿಂಗ್ ಆ್ಯಂಡ್ ಡಿಕ್ಲೇರ್ ದ ಪ್ರಿಯಂಬಲ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್.
ಸೊ ಅದಾದಮೇಲೆ ನೆಕ್ಸ್ಟು ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳ್ತು ಅಂದರೆ ಅಲ್ಲೂ ಒಂದಷ್ಟು ಡಿಸ್ಕಷನ್ ಎಲ್ಲ ಆಗುತ್ತೆ. ಆ ಡಿಸ್ಕಷನ್ ಏನಾಗುತ್ತೆ ಅಂದರೆ ಕೇಶವಾನಂದ ಭಾರತಿ ಕೇಸಲ್ಲಿ ಈ ಒಂದು ಪ್ರಿಯಂಬಲ್ ಅನ್ನೋದು ಏನಿದೆ ಇದು ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಅಂದರೆ ಬೇರುಬಾರಿ ಕೇಸಲ್ಲಿ ಏನು ಹೇಳಿತು ಹೇಳಿ, ಅದು ಪ್ರಿಯಂಬಲ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅಲ್ಲ ಅಂತ ಹೇಳ್ತು. ಆದರೆ ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆಯಿತಾ. ಸೊ ನೆಕ್ಸ್ಟು LIC ಇಂಡಿಯಾ ಕೇಸು ಮತ್ತೆ 1995 ಏನು ಹೇಳ್ತು ಅಂದರೆ ಸುಪ್ರೀಂ ಕೋರ್ಟ್ ರೀಅಫರ್ಮ್ ದಟ್ ಪ್ರಿಯಂಬಲ್ ಈಸ್ ಅನ್ ಇಂಡೀಡ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಮತ್ತೆ ಹೇಳ್ತು. ಏನಂತಂದರೆ ನೋಡ್ರಪ್ಪ, ಫೈನಲ್ಲು ಪ್ರಿಯಂಬಲ್ ಅನ್ನೋದು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆಯಿತಾ. ಸೊ ಆಲ್ದೋ ಪ್ರಿಯಂಬಲ್ ವಾಸ್ ಇನ್ಸರ್ಟೆಡ್ ಲಾಸ್ಟ್ ಟು ಎನ್ಶೋರ್ ದ ಕನ್ಫಾರ್ಮಿಟಿ with the constitution, it has adopted by the constituent assembly of rest of the constitution was finalized. The president of India, president of the constituent assembly confirmed that the preamble stands as a part of the constitution and the view of the ಸೊ ಇನ್ನೇನಿಲ್ಲ, ಅಷ್ಟೇ, ಏನಿಲ್ಲ. ಅಮೆಂಡಬಿಲಿಟಿ. ಸೊ ನೆಕ್ಸ್ಟ್ ನೋಡ್ಕೊಳ್ರಪ್ಪ. ಸೊ ಅಮೆಂಡಬಿಲಿಟಿ ಏನು ಅಂತಂದರೆ ಪ್ರಿಯಂಬಲ್ನ ಅಮೆಂಡ್ ಮಾಡ್ಬೋದಾ ಇಲ್ವಾ ಅಂತ. ಸೊ ಯಾಕಂದರೆ 42ನೇ ತಿದ್ದುಪಡಿ ಮಾಡಿ 3 ಟರ್ಮ್ಸ್ನ ಆ್ಯಡ್ ಮಾಡಿದ್ರು. ಆಯಿತಾ. ಯಾವುದದು ಸೋಷಲಿಸ್ಟು, ಇಂಟಿಗ್ರಿಟಿ, ಫ್ರೆಟರ್ನಿಟಿ, ಅದೇ ತಾನೆ ಮರೆಸ್ಬಿಡ್ತಾರಲ್ರಿ. ಅದೇ ಸೋಷಲಿಸ್ಟ್, ಸೆಕ್ಯುಲರ್, ಸೆಕ್ಯುಲರ್, ಅದು ಸೋಷಲಿಸ್ಟು, ಸೆಕ್ಯುಲರು ಮತ್ತು ಇಂಟಿಗ್ರಿಟಿ. ಸೊ ಈ 3 ವರ್ಡ್ನ ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡ್ತಾರೆ. ಯಾರೋ ಇಂದಿರಾ ಗಾಂಧಿ ಟೈಮಲ್ಲಿ ಅಮೆಂಡ್ಮೆಂಟ್ ಎಲ್ಲ ಮಾಡ್ತಾರೆ. ಸೊ ಆದರೂ ಕೂಡ ಕೆಲವೊಂದು ಕ್ವಶನ್ ರೇಸ್ ಆಗುತ್ತೆ, ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡಬಹುದಾ ಇಲ್ವಾ ಅಂತ. ನೆಕ್ಸ್ಟ್, ದ ಕ್ವಶನ್ ಆಫ್ ವೆದರ್ ದ ಪ್ರಿಯಂಬಲ್ ಕ್ಯಾನ್ ಬಿ ಅಮೆಂಡೆಡ್ ಅಂಡರ್ ಆರ್ಟಿಕಲ್ 368 ಅರೋಸ್ ಇನ್ ದ ಕೇಶವಾನಂದ ಭಾರತಿ ಕೇಸ್. ಓಕೆ, ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳ್ತು ಅಂತಾರೆ ಸುಪ್ರೀಂ ಕೋರ್ಟು, ಈ ಪ್ರಿಯಂಬಲ್ ಅನ್ನೋದು ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆದರೂ ಕೂಡ ಎಲ್ಲರ ಮೈಂಡ್ಲಿ ಒಂದು ಕ್ವಶನ್ ಬಂತು, ಏನು ಅಂತಂದರೆ ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡಬಹುದಾ, ಅಂದರೆ ತಿದ್ದುಪಡಿ ಮಾಡ್ಬೋದಾ, ಮಾಡಬಾರ್ದಾ, ಮಾಡೋಕ್ಕಾಗಲ್ವಾ ಅನ್ನೋದು. ಸೊ ಅವಾಗ ಏನು ಹೇಳ್ತು ಸುಪ್ರೀಂ ಕೋರ್ಟು ಅಂತಂದರೆ, ದ ಪಿಟಿಷನರ್ argued that the preamble could not be amended because it was not considered as a part of the constitution. ನೋಡಿ, ಯಾಕಂತಂದರೆ ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ನಾವು ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗಿಂದನೇ ನೀವು ಹಾಕಿಲ್ಲ. ಕಾನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟಿಂಗಿಂದ ಬಂದಿತ್ತು ಅಂದರೆ ಅದನ್ನು ಅಮೆಂಡ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಇದನ್ನು ಲೇಟಾಗಿ ಆ್ಯಡ್ ಮಾಡಿದ್ದಾರೆ, ಅಂದರೆ ಲಾಸ್ಟಲ್ಲಿ ಹಾಕಿರೋದ್ರಿಂದ ಇದನ್ನು ಅಮೆಂಡ್ಮೆಂಟ್ ಮಾಡೋದು ಸೂಕ್ತವಲ್ಲ, ಮಾಡೋ ಹಾಗಿಲ್ಲ ಅಂತ ಪಿಟಿಷನರ್ ಆಗ್ತಾನೆ. ಸೊ ಅದಾದ್ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಆರ್ಗ್ಯುಮೆಂಟಲ್ಲಿ ಏನಾಗುತ್ತೆ, ದ ಆರ್ಗ್ಯುಮೆಂಟ್ ಆಲ್ಸೋ ಸ್ಟೇಟೆಡ್ ದಟ್ ದ ಪವರ್ ಆಫ್ ದ ಅಮೆಂಡ್ಮೆಂಟ್ ಶುಡ್ ನಾಟ್ ಬಿ ಯೂಸ್ಡ್ ಟು ಡಿಸ್ಟ್ರಾಯ್ ಆರ್ ಆಲ್ಟರ್ ದ ಬೇಸಿಕ್ ಟರ್ಮ್ ಆಫ್ ದ ಬೇಸಿಕ್ ಎಲಿಮೆಂಟ್ಸ್ ಆರ್ ಫಂಡಮೆಂಟಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರಿಯಂಬಲ್. ಸೊ ಇಲ್ಲೇನಾಗುತ್ತೆ, ಆರ್ಗ್ಯುಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಅಮೆಂಡ್ಮೆಂಟ್ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗಬಾರ್ದು. However, the Supreme Court ruled that the preamble is a part of the Constitution. The court admitted that its earlier view in the Berubari case union was incorrect. The court also held that while the preamble can be amended, the basic feature of the Constitution outlined in the preamble cannot be changed through an amendment under the Article 368. So, ಎಲ್ಲಾದರೂ ಡಿಸ್ಕಸ್ ಆಗಿ ಅದೇ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ನೋಡ್ರಪ್ಪ, ಪ್ರಿಯಂಬಲ್ನ ಅಮೆಂಡ್ಮೆಂಟ್ ಮಾಡಬಹುದು, ಆದರೆ ಅಮೆಂಡ್ಮೆಂಟ್ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬೇಸಿಕ್ ಫೀಚರ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗಬಾರ್ದು ಅಂತ ಹೇಳ್ತು. ನೆಕ್ಸ್ಟು, ದ ಪ್ರಿಯಂಬಲ್ ಹ್ಯಾಸ್ ಬಿನ್ ಅಮೆಂಡೆಡ್ ಓನ್ಲಿ ಒನ್ಸ್. ಯಾವಾಗ ಅಂತಾರೆ, 42ನೇ ತಿದ್ದುಪಡಿ ಮಾಡ್ತಾರಲ್ಲ, ಸೊ 42ನೇ ತಿದ್ದುಪಡಿ ಮಾಡಿ ಒಂದೇ ಒಂದು ಸತಿ ಅಮೆಂಡ್ಮೆಂಟ್ ಆಗಿದೆ. ಸೊ ಯಾರಾದರೂ ಕೇಳಿದ್ರೆ ಪ್ರಿಯಂಬಲ್ನ ಎಷ್ಟು ಸತಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಧೈರ್ಯವಾಗಿ ಹೇಳಿ, ಅದು ಒಂದೇ ಒಂದು ಸತಿ. ಯಾವಾಗ ಅಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಸೋಷಲಿಸ್ಟು, ಸೆಕ್ಯುಲರು ಮತ್ತು ಇಂಟಿಗ್ರಿಟಿ ಅನ್ನೋ ಒಂದು 3 ವರ್ಡ್ನ ಆ್ಯಡ್ ಮಾಡಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ಸೊ ಇಷ್ಟೇ ಸಾಕು. ಅಕಸ್ಮಾತ್ ನಿಮಗೇನಾದರೂ ಇದು ಡಿಫಿಕಲ್ಟ್ ಅಂತ ಅನಿಸಿದ್ರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಡಿಫಿಕಲ್ಟಿ ಅನಿಸಿದ್ರೆ ಅಷ್ಟೇ, ಏನಿಲ್ಲ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಬಟ್ ತುಂಬ ಈಸಿ ಟಾಪಿಕ್ಕು. ನೀವೇನು ಮಾಡ್ತೀರ ಅಂದರೆ ಕಾಂಪ್ಲಿಕೇಶನ್ ಮಾಡ್ಕೊಬಿಡ್ತೀರ. ಸೊ ಪ್ರಿಯಂಬಲ್ ಅಂದರೆ ಇವ್ರು ಹೇಳ್ಕೊಟ್ಟಿದ್ದು ಯಾಕೋ ಸಾಕಾಗ್ತಾ ಇಲ್ಲ, ಜಾಸ್ತಿ ಓದಬೇಕು. ಸೊ ಬೇಡ ಸರ್, ಆ ಥರ ಥಿಂಕಿಂಗ್ ಇದ್ದರೆ ಬಿಟ್ಬಿಡಿ. ಯಾಕಂತಂದರೆ ಪ್ರಿಯಂಬಲ್ ಮೇಲೆ ಇನ್ನೇನು ಇಲ್ಲ. ಪ್ರಿಯಂಬಲ್ ಮೇಲೆ ಕೇಳಿದ್ರೆ ಸೋಷಲಿಸ್ಟ್ ಅನ್ನೋ ಒಂದು ವರ್ಡ್ ಇಟ್ಕೊಂಡೇ ಕೇಳ್ಬೋದು. ನೀವಾಗ ಇದನ್ನೆಲ್ಲ ಬರೀರಿ, ಇಷ್ಟೆಲ್ಲ ಬರೆದ್ಬಿಡು, ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲ ಬರೀರಿ. ಡೆಮೊಕ್ರೆಟಿಕ್ ಸೋಷಲಿಸಮ್ ಅಂತಂದರೆ ಏನು ಬರೀರಿ, 150 ವರ್ಡ್ಸ್ ಆಯ್ತಲ್ಲ, ಇದಕ್ಕಿಂತ ಏನು ಬೇಕು? ಸೊ ನೀವು ಬರೀತಿರೋದು ಬರೀ 150 ವರ್ಡ್ಸು ಮತ್ತು 250 ವರ್ಡ್ಸ್ ಅಂಡರಲ್ಲೇ ಮಾತ್ರ. ಸೊ ಆ ಥರ ಯೋಚನೆ ಮಾಡಿ.
150 ವರ್ಡ್ಸಲ್ಲಿ ಸೋಷಲಿಸ್ಟ್ ಅಂತ ಕೇಳಿದ್ರೆ ನಾನು ಏನು ಬರೀಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆಯಿತಾ? ಅದನ್ನು ಬಿಟ್ಟು ನೀವು ಎಕ್ಸ್ಟ್ರಾ ಇದು ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೋಗಬೇಡಿ. ಸಾಕು, ನೀವೇ ಒಂದು ಏನದು ಗೋಡೆ ಕಟ್ಕೊಳ್ಳಿ, ಇದ್ರ ಮೇಲೆ ನಾನು ಹೋಗಲ್ಲ, 150 ವರ್ಡ್ಸ್ ಮೇಲೆ ಹೋಗಲ್ಲ ಅಂತ. ಸೊ ನಾನು ಅದೇ ರೀತಿ ಮಾಡಿರೋದು ನೋಡಿ. ಸಾವರಿನ್ ಅಂತಂದಾಗ ನೀವು ಎಕ್ಸ್ಟ್ರಾ ಏನೇನೋ ಬರೀತೀರಾ, ಬಟ್ ಬೇಸಿಕ್ ಇದನ್ನು ಬರೀಬೇಕು ಅನ್ನೋದಕ್ಕೆ ನಾನು ಕೊಟ್ಟಿರೋದು, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಡೆಮೊಕ್ರೆಟಿಕ್ ಅಂದರೆ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಕೆಲವೊಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಇಟಾಲಿಕ್ಸ್ ಅಂದರೆ ಸ್ವಲ್ಪ ಹೈಲೈಟ್ ಮಾಡಿ ಕೊಟ್ಟಿದ್ದೀನಿ ನೋಡಿ, ಈ ಥರ ವರ್ಡ್ಸ್ಗಳನ್ನ, ಸರಿನಾ? ಸೊ ಅದನ್ನೆಲ್ಲ ಒಂಥರ ಸ್ಕಿಪ್ ಮಾಡಿ ಜಸ್ಟ್ ನೀವು ಡೈರೆಕ್ಟಾಗಿ ಬರೀರಿ, ಆಯಿತಾ? ಸೊ ಅಕಸ್ಮಾತ್ ಡೆಮೊಕ್ರೆಟಿಕ್ ಅಂತ ಕೇಳಿದಾಗ ಅಂಬೇಡ್ಕರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಕೊಡ್ಬೇಕು ನೀವು. ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅನ್ನೋದು ಒಂದು 3 ಪಿಲ್ಲರ್ ಇದ್ದಂಗೆ. ಮತ್ತು ವಿತೌಟ್ ಈಕ್ವಾಲಿಟಿ ಲಿಬರ್ಟಿ ಏನಾಗುತ್ತೆ, ಡಾಮಿನೆನ್ಸ್ ಆಗುತ್ತೆ. ಅಕಸ್ಮಾತ್ ವಿತೌಟ್ ಲಿಬರ್ಟಿ ಈಕ್ವಾಲಿಟಿ ಅನ್ನೋದು ಸ್ಟಿಫಲ್ಸ್ ದ ಇಂಡಿವಿಜುವಲ್ ಗ್ರೋತ್, ಅಂದರೆ ಇಂಡಿವಿಜುವಲ್ ಗ್ರೋತ್ನ ಸ್ಟಾಪ್ ಮಾಡುತ್ತೆ ಅನ್ನೋದು ನೀವು ನೀಟಾಗಿ ಬರೀಬೇಕಾಗ್ತದೆ, ಆಯಿತಾ? ಸೊ ಇಲ್ಲೇನಿಲ್ಲ, ಮಿಕ್ಕಿದೆಲ್ಲ ಈಸಿ ಇದೆ. ಅದ್ರ ಏನು ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ 150 ವರ್ಡ್ಸಲ್ಲಿ 150ಗಿಂತ ಕಮ್ಮಿನೇ, ಅಂದರೆ ಟೋಟಲಾಗಿ 150 ವರ್ಡ್ಸ್ ಆಗಬೇಕು. ಸೊ ಆ ರೀತಿ ಆಗೋ ರೀತಿಯೇ ನಿಮಗೆ ನೋಟ್ಸ್ ಮಾಡಿ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ನೀವು ಓದ್ತಾ ಇರೋದು IAS IPS ಅಂತ ತಿಳ್ಕೊಳ್ಳಿ, ಯಾವುದೋ ಲಾಯರ್ ಅಥವಾ ಲಾ ಆಫೀಸರ್ ಆಗೋದಕ್ಕೆ ಅಲ್ಲ ಅಂತ ಮತ್ತೆ ಜ್ಞಾಪಿಸ್ಕೊಳ್ಳಿ ನಿಮಗೆ ನೀವೇ. ಅವಾಗ ನೀವೇನಾಗ್ತೀರ, ಸ್ವಲ್ಪ ಕಟ್ ಮಾಡ್ತೀರಾ ಓದೋದನ್ನ, ಅಂದರೆ ಜಾಸ್ತಿ ಓವರಾಗಿ ಓದೋದಿಲ್ಲ, ಎಷ್ಟು ಬೇಕೋ ಅಷ್ಟು ಓದ್ತೀರಾ ಅಲ್ವಾ? ಓಕೆ, ಸೊ ಜಾಸ್ತಿ ಮೋಟಿವೇಶನ್ ಕೊಡಬಾರ್ದು, ಹೊಡೆದು ಬಿಡ್ತೀರಾ ಹುಡುಗರು ಇಲ್ಲಾಂದರೆ, ಆಯಿತಾ? ಏನು ಹೇಳ್ಬೇಕಪ್ಪ? ಓಕೆ, ಅಕಸ್ಮಾತ್ ನೀವೇನಾದರೂ UPSC ಪ್ರಿಲಿಮ್ಸ್ ಅಥವಾ UPSCಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ವೀಡಿಯೋ ಕ್ಲಾಸಸ್ಗಳು ಬೇಕು ಸರ್, ವಿಷನ್ IAS ವಾಜರಾಮ್ದು ಬೇಕು ಸರ್ ಅಂತಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನೀವು ಅಲ್ಲಿ ಬೈ ಮಾಡಬಹುದು. ಮತ್ತು ಈ ಒಂದು ಸಮ್ಮರ್ ಶೀಟ್ಗಳು ರೆಡಿ ಇದೆ, ಸಮ್ಮರ್ ಇಂಗ್ಲೀಷು ಕನ್ನಡ ಎಲ್ಲ ರೆಡಿ ಇದೆ. ಕನ್ನಡ ಸ್ವಲ್ಪ ಅಂದರೆ ಫುಲ್ ಕಂಪ್ಲೀಟ್ ಆಗಿಲ್ಲ, ಬಟ್ ರೆಡಿ ಇದೆ, ಸರಿನಾ? ತಗೊಳ್ಳಿ, ಏನು UPSC ಬರ್ತಾ ಇದೆ, ಓದಿ ರಿವಿಷನ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಆಯಿತಾ? ಸೊ ಅಲ್ಲಿವರೆಗೂ ಏನಿಲ್ಲ, ಅಷ್ಟೇ. ಥ್ಯಾಂಕ್ ಯು.